ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಬೀಗಲ್ ಏನಿದೆ ಇದು ಬಂದು ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳಿ ತಿಳಿಸಿದ್ದೆ. ಇವತ್ತು ಬಂದು ನಮ್ಮ ಬೀಗಲ್ ಡಾಗ್ ಡೆಲಿವರಿ ಡೇಟ್ ಇದೆ. ಸಂಜೆ 4 ಗಂಟೆಗೆ ಮರಿನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. 4 ಗಂಟೆಯಲ್ಲಿ ಮೊದಲನೇ ಮರಿನ ಹಾಕಿದ್ದಾಳೆ, ನೋಡ್ಬೋದು ನೀವು. ಇದಾದಮೇಲೆ ಒಂದಾದಮೇಲೆ ಒಂದು ಪಪ್ಪಿನ ಹಾಕೋದಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಟೈಮ್ ಇವಳು ಜಾಸ್ತಿ ತಗೋತಾ ಹೋದ್ಲು. ಇದು ಬಂದು ಮನೇಲೇ ನಾರ್ಮಲ್ ಡೆಲಿವರಿ ಆಗಿ ಪಪ್ಪಿಗಳನ್ನ ಹಾಕಿರೋದು. ಫೀಮೇಲ್ ಡಾಗ್ ಮನೆಯಲ್ಲಿ ಯಾವ ರೀತಿ ಡೆಲಿವರಿ ಮಾಡಿಸೋದು ಅಂತ ಹೇಳಿ ಆಲ್ರೆಡಿ ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ. ನೀವು ಚಾನಲಲ್ಲಿ ಒಂದು ಸಲ ಚೆಕ್ ಮಾಡಿದ್ರೆ ವೀಡಿಯೋ ನಿಮಗೆ ಸಿಗುತ್ತೆ. ವೀಡಿಯೋ ಸಿಗ್ತಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡ್ ಹಾಗೆ ಎಂಡ್ ಸ್ಕ್ರೀನಲ್ಲಿ ಕೂಡ ವೀಡಿಯೋನ ಹಾಕಿರ್ತೀನಿ, ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಈ ಸಲ ಬಂದು ನಮ್ಮ ಝೆನ್ 6 ಮರಿಗಳನ್ನ ಹಾಕಿದ್ದಾಳೆ. 6 ಪಪ್ಪಿಗಳಲ್ಲಿ ಒಂದು ಪಪ್ಪಿ ಬಂದು ಮೆಚ್ಯೂರಿಟಿ ಇರಲಿಲ್ಲ, ಪ್ರೀ ಮೆಚ್ಯೂರಿಟಿ ಆಗಿತ್ತು, ಅದು ಬರುವಾಗಲೇ ಡೆತ್ ಆಗಿತ್ತು. ಇನ್ನು 5 ಮರಿಗಳು ಸೇಫ್ ಆಗಿದೆ, ನೋಡ್ಬೋದು ನೀವು. ಮದರ್ ಕೂಡ ಆರಾಮಾಗೇ ಇದೆ. 4 ಗಂಟೆಗೆ ಮರಿಯನ್ನು ಹಾಕೋದಕ್ಕೆ ಶುರು ಮಾಡಿದ್ದು. ಲಾಸ್ಟ್ನೇ ಕೊನೆ ಮರಿ ಏನಿದೆ ಇದನ್ನು ಬಂದು 8 ಗಂಟೆಯಲ್ಲಿ ಹಾಕಿದ್ದು. ನೈಟ್ ಆಗಿರೋದ್ರಿಂದ ಡಾಗ್ನ ಬಂದು ಸ್ನಾನ ಮಾಡಿಸೋದಕ್ಕಾಗಲ್ಲ ಮದರ್ ಡಾಗ್ನ. ಹಾಗಾಗಿ ಬಿಸಿನೀರಿಗೆ ಸ್ವಲ್ಪ ಡೆಟಾಲ್ನ ಹಾಕಿ ಒಂದು ಬಟ್ಟೆನ ಚಂಡಿ ಮಾಡ್ಕೊಂಡು ಚೆನ್ನಾಗಿ ಬಾಡಿನೆಲ್ಲ ಕ್ಲೀನ್ ಮಾಡಿದೆ. ಮರಿ ಹಾಕುವಾಗ ಮದರ್ ಡಾಗ್ ಏನಿದೆ ಇದಕ್ಕೆ ಬ್ಲಡ್ಡೆಲ್ಲ ಆಗಿರುತ್ತೆ ಬಾಡಿಗೆ, ಹಾಗಾಗಿ ಇದನ್ನು ಕ್ಲೀನ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಆಗುತ್ತೆ. ನಮ್ಮ ಝೆನ್ ಏನಿದ್ದಾಳೆ ಇವಳು ಬಂದು ಲಾಸ್ಟ್ ಟೈಮ್ ಒಂದು ಪಪ್ಪಿ ಮೇಲೆ ಮಲ್ಕೊಂಡು ಸಾಯಿಸ್ಬಿಟ್ಟಿದ್ಲು. ಹಾಗಾಗಿ ಈ ಸಲ ಪಪ್ಪಿಗಳನ್ನ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀವಿ. ಮಿಲ್ಕ್ ಕುಡಿಸುವಾಗ ಮದರ್ ಜೊತೆ ಬಿಡ್ತೀವಿ. ಹಾಗೆ ಮಿಲ್ಕ್ ಕುಡಿದಾದ್ಮೇಲೆ ಪಪ್ಪಿಗಳನ್ನ ಈ ರೀತಿ ಒಂದು ಬಾಸ್ಕೆಟಲ್ಲಿ ಪೇಪರೆಲ್ಲ ಹಾಕಿ ಒಂದು ಲೈಟ್ ಬಲ್ಪ್ ಎಲ್ಲ ಬಿಟ್ಟು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀವಿ. ಮದರ್ ಬಂದು ಮರಿ ಹಾಕಿರುವಂಥ ಪೈನಲ್ಲಿರುತ್ತೆ, ಅದಕ್ಕೆ ಸುಸ್ತಾಗಿರುತ್ತೆ. ಕೆಲವೊಂದು ಸಲ ಪಪ್ಪಿಗಳು ಬಂದು ಹೊಟ್ಟೆ ಕೆಳಗೆ ಸಿಕ್ಕಾಕೊಂಡ್ರು ಕೂಡ ಗೊತ್ತಾಗಲ್ಲ. ಇದರಿಂದ ಪಪ್ಪಿಗಳು ವೆಯ್ಟ್ ಜಾಸ್ತಿ ಇರುತ್ತೆ, ಮದರ್ ವೆಯ್ಟು, ಜೊತೆಗೆ ಉಸಿರು ಕಟ್ಟಿ ಅದು ಸಾಯುವಂಥ ಚಾನ್ಸ್ ಇರುತ್ತೆ. ಈ ಸಪ್ರೇಟಾಗಿ ಪಪ್ಪಿಗಳನ್ನ ತೆಗೆದಿಟ್ಟು ಮಿಲ್ಕ್ ಕುಡಿಸೋದು ತುಂಬ ಕಷ್ಟ. ಏನಕ್ಕೆ ಅಂತ ಹೇಳಿದ್ರೆ 2 ಅವರ್ಸ್ಗೆ ಒಂದು ಸಲ ಪಪ್ಪಿಗಳಿಗೆ ಮಿಲ್ಕ್ನ ಕುಡಿಸ್ಬೇಕು, ನೈಟೆಲ್ಲ ನಿದ್ದೆನೇ ಇರೋದಿಲ್ಲ. ಮದರ್ ಜೊತೆನೇ ಪಪ್ಪಿಗಳನ್ನ ಬಿಟ್ಟು ಮಿಲ್ಕ್ ಕುಡಿಸೋದು ಈಸಿ, ಬಟ್ ಪಪ್ಪಿಗಳು ಸಾಯುವಂಥ ಚಾನ್ಸ್ ಇರುತ್ತೆ ಅದರಲ್ಲಿ. ಕೆಲವೊಬ್ಬರಿಗೆ ಮರಿ ಹಾಕಿದ ನಂತರ ಮದರ್ ಡಾಗಿಗೆ ಸ್ನಾನ ಮಾಡಿಸ್ಬೋದೋ ಇಲ್ವಾ ಅಂತ ಹೇಳಿ ಡೌಟ್ ಇರುತ್ತೆ. ಖಂಡಿತವಾಗಿ ನೀವು ಸ್ನಾನ ಮಾಡಿಸ್ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಮರಿ ಹಾಕುವಾಗ ಬ್ಲಡ್ಡೆಲ್ಲ ಆಗಿರುತ್ತೆ ಮದರ್ಗೆ, ಇದರಿಂದ ಇನ್ಫೆಕ್ಷನ್ ಆಗುವಂಥ ಚಾನ್ಸ್ ಇರುತ್ತೆ. ಸ್ವಲ್ಪ ಬಿಸಿ ಇರುವಂಥ ನೀರಿಗೆ ಸ್ವಲ್ಪ ಡೆಟಾಲ್ನ ಹಾಕಿ ನೀಟಾಗಿ ಸ್ನಾನ ಮಾಡಿಸ್ಬೇಕು. ಇವಳು ಪ್ರೆಗ್ನೆಂಟ್ ಆದಮೇಲೆ ಇವಳಿಗೆ ಗ್ರೂಮಿಂಗೇ ಮಾಡಿರಲಿಲ್ಲ, ಹಾಗಾಗಿ ಗ್ರೂಮಿಂಗ್ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬಾ ಶೆಡ್ಡಿಂಗ್ ಆಗ್ತಾಯಿತ್ತು, ಜೊತೆಗೆ ನೈಲ್ಸ್ ಕೂಡ ಕಟ್ ಮಾಡಿದೆ. ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ನೀಟಾಗಿ ಡ್ರೈ ಮಾಡಬೇಕು, ಇಲ್ಲ ಅಂತ ಹೇಳಿದರೆ ಫೀವರ್ ಅಥವಾ ಕೋಲ್ಡ್ ಆಗುವಂಥ ಚಾನ್ಸ್ ಇರುತ್ತೆ. ನಾನು ಟವಲ್ನಲ್ಲಿ ಒಂದು ಸಲ ನೀಟಾಗಿ ಡ್ರೈ ಮಾಡಿ ನೆಕ್ಸ್ಟು ಹೇರ್ ಡ್ರೈಯರಲ್ಲಿ ಕೂಡ ಡ್ರೈ ಮಾಡಿದೆ. ಮರಿ ಹಾಕಿದ್ಮೇಲೆ ಮದರ್ ಡಾಗ್ ಬಂದು ತುಂಬ ವೀಕ್ ಆಗಿರುತ್ತೆ, ಇದಕ್ಕೆ ಒಳ್ಳೆ ಪ್ರೋಟೀನ್ ಇರುವಂಥ ಫುಡ್ ಬೇಕಾಗುತ್ತೆ. ನಾನು ಬಂದು ಚಿಕನ್, ವೆಜಿಟೇಬಲ್ ಇದನ್ನೆಲ್ಲ ನೀಟಾಗಿ ಬೇಯಿಸಿ ರೈಸ್ ಜೊತೆ ಮಿಕ್ಸ್ ಮಾಡಿಕೊಡ್ತೀನಿ. ಇದೊಂದು ಸೊಪ್ಪು ಹಾಕಿದ್ರೆ ಮಿಲ್ಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು, ಹಾಗಾಗಿ ಈ ಸೊಪ್ಪನ್ನ ತೊಗೊಬಂದಿದ್ರು ಮನೇಲಿ. ನಮ್ಮ ಪಗ್ ಕೂಡ ಮರಿ ಹಾಕಿತ್ತು, ಅದಕ್ಕೋಸ್ಕರ ತೊಗೊಬಂದಿದ್ದಾರೆ. ಇದ್ರ ಜೊತೆಯಲ್ಲಿ ಕ್ಯಾರೆಟ್ ಹಾಗೆ ಬೀನ್ಸ್ ಇದನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ತೀನಿ. ಈ ರೀತಿ ಹೆಲ್ದಿ ಫುಡ್ನ ಕೊಡೋದ್ರಿಂದ ಮದರಲ್ಲಿ ಮಿಲ್ಕ್ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ಡಾಗ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ತುಂಬ ವೀಕ್ ಆಗಿರುತ್ತೆ ಡಾಗ್ ಬಂದು, ನೆಕ್ಸ್ಟು ರಿಕವರಿ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಅದರ ಸ್ಟಾರ್ಟರ್ ಫುಡ್ನ ಕೂಡ ನೀವು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟು ಪಪ್ಪಿನ ಹಾಕಿದೆ, ಎಷ್ಟು ಮೇಲ್ ಎಷ್ಟು ಫೀಮೇಲ್ ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ನ ಕೊಡ್ತೀನಿ. ನಿಮಗೆ ಒಂದು ವೇಳೆ ಬೀಗಲ್ ಪಪ್ಪಿ ಬೇಕಿತ್ತು ಅಂತ ಹೇಳಿದ್ರೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ. ಪಪ್ಪೀಸ್ ಎಲ್ಲ ಬಂದು ಸೇಲ್ಗೆ ಇರುತ್ತೆ, ಫ್ರೀ ಅಡಾಪ್ಷನ್ ಯಾವುದೂ ಇರೋದಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಫ್ರೀಯಾಗಿ ಕೊಡೋದಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ನಮ್ಮ ಪಪ್ಪಿಗಳು ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.